ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ಹೊಸ ವೀಡಿಯೋಗೆ ವೆಲ್ಕಮ್. ಇವತ್ತು ನಾವು ಜಯನಗರ್ ಈಸ್ಟ್ ಎಂಡಲ್ಲಿದ್ದೀವಿ. ಇಲ್ಲಿ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ ಬನ್ನಿ ನೋಡೋಣ. ಹಲೋ ಫ್ರೆಂಡ್ಸ್, ನಾವೀಗ ನೋಡೋಕೆ ಹೋಗ್ತಿರೋ ಜಾಗ ಬಂದುಬಿಟ್ಟು ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಅಂದ್ಬಿಟ್ಟು. ಇದೆಲ್ಲಿದೆಯಪ್ಪ ಅಂದರೆ JP ನಗರ್ 3rd ಫೇಸ್ 2nd ಮೇಯ್ನಲ್ಲಿದೆ. ಎಕ್ಸಾಕ್ಟಾಗಿ ಲೊಕೇಶನ್ ಹೇಳಬೇಕು ಅಂದರೆ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಮನೆ ಲೆಫ್ಟ್ ಸೈಡ್ ಕಾರ್ನರ್ ಅಲ್ಲಿ ಬರುತ್ತೆ ಇದು. ನೀವು ನೋಡ್ತಿರ್ಬೋದು, ಅಲ್ಲಿ ಕಾಣಿಸ್ತಿದೆಯಲ್ಲ ಮುಂದೆ ಮನೆ, ಅದೇ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರ ಮನೆ. ನೋಡಿ, ಇದೇ ನಮ್ಮ ಅಪ್ಪು ಮಶ್ರೂಮ್ ದಮ್ ಬಿರಿಯಾನಿ ಕಾರ್ನರ್. ಇದು ಬಂದುಬಿಟ್ಟು ಅಪ್ಪು ಸರ್ ಅವ್ರು ತೀರೋದ್ಮೇಲೆ ಅವ್ರ ಬರ್ತಡೇ ದಿವಸ ಅವ್ರಿಗೊಂದು ಡೆಡಿಕೇಶನ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಬಂದುಬಿಟ್ಟು ಮಧ್ಯಾಹ್ನ 1 ರಿಂದ 2 ಗಂಟೆವರೆಗೂ ಫುಲ್ ರಶ್ ಇರುತ್ತೆ ಜನ ಇಲ್ಲಿ. ಈಗ ನಾವು ಬಂದಿರೋ ಟೈಮ್ ಬಂದುಬಿಟ್ಟು 3 ಗಂಟೆ, ಸೊ ಹಂಗಾಗಿ ಒಂದು ಸ್ವಲ್ಪ ಕಮ್ಮಿ ಇದೆ ಜನ. ಬನ್ನಿ ಫ್ರೆಂಡ್ಸ್, ಇವ್ರ ಮೆನ್ಯೂಲ್ಲಿ ಏನೇನು ಐಟಮ್ಸ್ನ ಆಫರ್ ಮಾಡ್ತಿದ್ದಾರೆ ಅಂತ ನೋಡೋಣ. ಫ್ರೆಂಡ್ಸ್, ಇದು ಬಂದುಬಿಟ್ಟು ಮೆನ್ಯೂ. ನೀವೇನೇ ತೊಗೊಂಡ್ರು, ಫುಲ್ ತೊಗೊಂಡ್ರೆ 80 ರೂಪೀಸ್ ಆಗುತ್ತೆ, ಹಾಫ್ ತೊಗೊಂಡ್ರೆ 50 ರೂಪೀಸ್ ಆಗುತ್ತೆ. ಮಶ್ರೂಮ್ ಕಬಾಬು 4, ಹಾಫ್ ರೈಸು, ಮತ್ತು ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ, ಮತ್ತು ಒಂದು ಮಶ್ರೂಮ್ ಚಿಲ್ಲಿ ಫ್ರೈನ ಆರ್ಡರ್ ಮಾಡಿದ್ದೀವಿ. ಟೋಟಲ್ ಎಲ್ಲ ಆಲ್ಮೋಸ್ಟ್ ಹಾಫ್ ತೊಗೊಂಡಿರೋದ್ರಿಂದ 50 ರೂಪೀಸ್ ಆಗಿದೆ. ನಮಗೆ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಅನ್ನೋ ಕಾರಣದಿಂದ ನಾವೆಲ್ಲ ಹಾಫೇ ತೊಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಫೈನಲಿ ಆರ್ಡರ್ ಮಾಡಿದ್ವಿ, ಬಂದಿದೆ. ಇದು ಬಂದುಬಿಟ್ಟು 2 ಮಶ್ರೂಮ್ ಬಿರಿಯಾನಿ ಹಾಫು, ಮತ್ತು ಅದು 2 ಹಾಫ್ ಕಬಾಬು, ಮತ್ತು ಅದು ಪೆಪ್ಪರ್ ಡ್ರೈ, ಮತ್ತು ಅದು ಚಿಲ್ಲಿ, ಮಶ್ರೂಮ್ ಚಿಲ್ಲಿ ಅಂದ್ಬಿಟ್ಟು. ಓಕೆನಾ? ಟೇಸ್ಟ್ ಚೆನ್ನಾಗಿದೆ ಫ್ರೆಂಡ್ಸ್. ಈ ಕಡೆ ನೀವು ಬಂದಾಗ ಒಂದ್ಸಲ ವಿಸಿಟ್ ಮಾಡಿ, ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡಿ. ನೋಡಿ, ನೀವು ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಬೈಟ್ಗೂ ನಮಗೆ ಮಶ್ರೂಮ್ ಸಿಗುತ್ತೆ. ಚೆನ್ನಾಗಿದೆ ಕ್ವಾಂಟಿಟಿ. ಇದು ಬಂದುಬಿಟ್ಟು ಮಶ್ರೂಮ್ ಕಬಾಬು. ಸಖತ್ ಕ್ರಿಸ್ಪಿಯಾಗಿದೆ, ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಇದು ಬಂದುಬಿಟ್ಟು ಮಶ್ರೂಮ್ ಚಿಲ್ಲಿ ಅಂದ್ಬಿಟ್ಟು. ನಾನ್ ವೆಜ್ ತಿಂದೇ ಇರೋನೇನಾದರೂ ಇದನ್ನ ಟ್ರೈ ಮಾಡಿದ್ರೆ ನಾನ್ ವೆಜ್ ಫೀಲೇ ಇರುತ್ತೆ ಅವ್ರಿಗೆ. ನಾನ್ ವೆಜ್ ತಿಂದಿರೋ ಥರ ಫೀಲ್ ಮಾಡ್ಬೋದು. ಚೆನ್ನಾಗಿದೆ ಇದನ್ನು. ಇದು ಬಂದುಬಿಟ್ಟು ಪೆಪ್ಪರ್ ಡ್ರೈ ಅಂದ್ಬಿಟ್ಟು. ಕಂಪೇರ್ ಟು ಮಶ್ರೂಮ್ ಕಬಾಬ್ ಮತ್ತು ಮಶ್ರೂಮ್ ಚಿಲ್ಲಿ ಕಂಪೇರ್ ಮಾಡಿದ್ರೆ ಇದನ್ನು ಅದರಷ್ಟು ಚೆನ್ನಾಗಿಲ್ಲ, ಬಟ್ ಓಕೆ. ಬಟ್ ಮಶ್ರೂಮ್ ಕಬಾಬ್ ಮಸ್ತಾಗಿದೆ ಫ್ರೆಂಡ್ಸ್. ಫೈನಲಿ ತಿಂದೆಲ್ಲ ಮುಗೀತು. ಟೇಸ್ಟ್ ಮಾತ್ರ ದಿನಕ್ಕೆ ಮಿನಿಮಮ್ ಅಂದರೂ 500 ಪ್ಲೇಟ್ಸ್ ಅಷ್ಟು ಬಿರಿಯಾನಿ ಸೇಲ್ ಆಗುತ್ತಂತೆ. ಆಲ್ರೌಂಡ್ ಬಿರಿಯಾನಿ ಮತ್ತು ಸ್ಟಾರ್ಟರ್ಸ್ ಎಲ್ಲ ಸೇರಿ ಅರೌಂಡ್ 1000 ಪ್ಲೇಟ್ಸ್ ಸೇಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಒಂದು ದಿನಕ್ಕೆ ಇವರು ಮಿನಿಮಮ್ ಅಂದರೂ 70 to 80 kg ಅಷ್ಟು ಮಶ್ರೂಮ್ನ ಯೂಸ್ ಮಾಡ್ತಿದ್ದಾರಂತೆ. ಇದು ಬಂದುಬಿಟ್ಟು ಅಪ್ಪು ಸರ್ ಅವರು ತೀರೋದ್ಮೇಲೆ ಅವ್ರಿಗೊಂದು ಡೆಡಿಕೇಶನ್ ಥರ ಅವರು ಬರ್ತಡೇ ದಿವಸ ಸ್ಟಾರ್ಟ್ ಮಾಡಿರೋದಂತೆ. ಇಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು ಮಾರ್ನಿಂಗ್ 12:30 to 5 ಇರುತ್ತೆ, ಮತ್ತು 6ಗೆ ಸ್ಟಾರ್ಟ್ ಆಗುತ್ತಂತೆ. 6 to 9 ಮಾಡ್ತಿದ್ದಾರೆ ಇಲ್ಲಿ. ಇಲ್ಲೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಕೇಳೋಣ ಬನ್ನಿ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಿದೆ ಅಂದ್ಬಿಟ್ಟು. ಬ್ರೋ, ಇಲ್ಲಿ ಎಷ್ಟು ದಿವಸದಿಂದ ಬರ್ತಿದ್ದೀರಾ ನೀವು? ಬ್ರೋ, ನಾವು 3 ಮಂತ್ಸಿಂದ ಬರ್ತಾಯಿದ್ದೀವಿ ಬ್ರೋ. ಟೇಸ್ಟ್ ಎಲ್ಲ ನಿಮಗೆ ಸ್ಯಾಟಿಸ್ಫೈಡ್ ಆಗಿದೆಯಾ ಬ್ರೋ? ಟೇಸ್ಟು ಚೆನ್ನಾಗಿದೆ. ನಾವು ವೀಕ್ಲಿ 3 ಅಥವಾ 4 ಟೈಮ್ಸ್ ಬಂದು ತಿಂತಾಯಿರ್ತೀವಿ. ಮಸ್ತಾಗಿದೆ. ಕೂಲ್ ಡ್ರಿಂಕ್ಸು ಎಲ್ಲ ಇಕ್ಕಿರ್ತಾರೆ ಆರಾಮ್ಸಾಗಿ. ಕಬಾಬ್ ಇರುತ್ತೆ, ಮಶ್ರೂಮ್ ಕಬಾಬು, ದೆನ್ ಬಿರಿಯಾನಿ ಸೂಪರಾಗಿರುತ್ತೆ ಬ್ರೋ. ಸೇಮ್ ನಾಟಿ ಸ್ಟೈಲಾಗಿ ಮಾಡಿಕೊಡ್ತಾರೆ, ಸೂಪರಾಗಿರುತ್ತೆ. ನೀವು ಟ್ರೈ ಮಾಡ್ಬೋದು, ಯಾರು ಬೇಕಾದರೂ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ವಿಡಿಯೋದಲ್ಲಿ ಇಷ್ಟೇ. ಇದೇ ಥರ ವೀಡಿಯೋಸ್ನ ಮಾಡಿ ಹಾಕ್ತಾಯಿರ್ತೀವಿ. ನಮ್ಮ ಚಾನಲ್ನ ಹಿಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.